ವಿಜಯ್ ಜಾಸ್ತಿ ಸೀಟ್ ಬಂದ್ಬಿಟ್ಟು ಗೆದ್ದಿದ್ದಾರೆ. ಅವರೇ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಇವಾಗ ತಮಿಳ್ನಾಡಿನ ಎಷ್ಟೋ ಜನ ಅವರ ಪಕ್ಷಕ್ಕೇ ಜಾಸ್ತಿ ಓಟ್ ಹಾಕಿ ಅವರನ್ನು ಗೆಲ್ಲಿಸಿದ್ದಾರೆ. ಇವಾಗ ಬೇರೆ ಪಕ್ಷಗಳು ಅವ್ರಿಗೆ ಸ್ವಲ್ಪ ಇವ್ರಿಗೆ ಸ್ವಲ್ಪ ಸೀಟ್ಸ್ಗಳು ಬಂದಿರೋದ್ರಿಂದ ಅವೆರಡು ಕೂಡಿಕೊಂಡು ಯಾರನ್ನೋ ಸಿ ಎಮ್ ಮಾಡೋದು ಚೆನ್ನಾಗಿರಲ್ಲ. ಪಾಪ ಅವರು ಅಷ್ಟು ಕಷ್ಟಪಟ್ಟು ಅಷ್ಟು ಕಡಿಮೆ ವೇಳೆಯಲ್ಲಿ ಅಷ್ಟು ಸೀಟ್ಗಳನ್ನು ಗೆದ್ದಿದ್ದಾರೆ ಅಂದರೆ ವಿಜಯ್ಗೆ ಒಂದು ಚಾನ್ಸ್ ಕೊಡಿ. ಯಾಕಂದರೆ ಇಷ್ಟು ವರ್ಷ ಈ ತಮಿಳ್ನಾಡಲ್ಲಿ ಆಳ್ಕೊಂಡು ಬಂದವರು ಯಾರೂ ಏನು ಜಾಸ್ತಿ ಉದ್ಧಾರ ಏನು ಮಾಡಿಲ್ಲ. ಆ ತಮಿಳ್ನಾಡು ಜನರನ್ನು ಅರ್ಧ ಸ್ಲಮ್ ಮಾಡಿಟ್ಟಿದ್ದಾರೆ. ನೋಡಿ, ನಮ್ಮ ಕರ್ನಾಟಕದ ಎಷ್ಟೋ ಸ್ಲಮ್ಗಳಲ್ಲಿ ಎಲ್ಲ ಪಾಪ ತಮಿಳ್ನಾಡವರು ಬಂದು ಬೆಂಗಳೂರಲ್ಲಿ ಎಷ್ಟೋ ಸ್ಲಮ್ಗಳಲ್ಲಿ ಎಲ್ಲ ತಮಿಳ್ನಾಡವರೇ ಜಾಸ್ತಿ ಇರ್ತಾರೆ. ಈಗ ತಮಿಳ್ನಾಡಲ್ಲಿ ಎಲ್ಲ ಫೆಸಿಲಿಟೀಸ್ ಇದ್ದರೆ ಅವ್ರು ಯಾಕೆ ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಬಂದು ಬೆಂಗಳೂರು ಸ್ಲಮ್ಗಳಲ್ಲಿ ಕಷ್ಟಪಟ್ಟು ಇರ್ತಾರೆ. ಆ ಸ್ಲಮ್ಗಳಲ್ಲಿ ಯಾವಾಗ ನೋಡ್ರು ಜಗಳ, ಅಲ್ಲಿ ಅವ್ರುಗಳು ಅಲ್ಲಿ ಕದಿಯೋಕ್ಕೆ ಹೋಗೋದು, ಇಲ್ಲಿ ಹೊಡೆಯೋದು, ಅಲ್ಲಿ ಕಳ್ಳತನ ಮಾಡೋದು, ಅವರು ಮತ್ತು ಅವರವರೇ ಹೊಡೆದಾಡೋದು, ಇದೆಲ್ಲ ಸ್ಲಮ್ಗಳಲ್ಲಿ ನಡೀತಾನೆ ಇರುತ್ತೆ. ಅದರಲ್ಲಿ ಆ ಸ್ಲಮ್ಗಳಲ್ಲಿ ಇರೋದು 80% ತಮಿಳ್ನಾಡಿನ ಜನನೇ. ತಮಿಳ್ನಾಡಲ್ಲಿ ಎಲ್ಲ ಫೆಸಿಲಿಟೀಸ್ ಇದ್ದರೆ ಅವ್ರು ಯಾಕೆ ನಮ್ಮ ಕರ್ನಾಟಕಕ್ಕೆ ಬಂದು ಪಾಪ ಇಲ್ಲಿ ಅದು ಎಲ್ಲ ಇದಿರುತ್ತೆ, ಕಾಲುವೆಗಳಿರುತ್ತೆ, ಎಲ್ಲ ಡಟ್ಟಿ ವಾಸನೆ, ಅಲ್ಲಿ ತುಂಬ ಕೆಟ್ಟ ವಾಸನೆ. ಅದ್ರ ಪಕ್ಕದಲ್ಲಿ ಅವರು ಚಿಕ್ಕ ಚಿಕ್ಕ ಮನೆಗಳನ್ನು ಹಾಕ್ಕೊಂಡು ಸ್ಲಮ್ಗಳಲ್ಲಿ ವಾಸ ಮಾಡ್ತಾರೆ. ಅವರಿಗೆ ತಮಿಳ್ನಾಡಲ್ಲಿ ಒಳ್ಳೆ ಫೆಸಿಲಿಟೀಸ್ ಇದ್ದರೆ ಅವ್ರು ಯಾಕೆ ಇಲ್ಲಿ ಬರ್ತಾರೆ? ಇಷ್ಟು ವರ್ಷ ತಮಿಳ್ನಾಡನ್ನು ಆಳಿದಂಥವರು ಯಾರೂ ಸರಿಯಾಗಿ ಮಾಡಿಲ್ಲ ಅಂದಿದ್ದಕ್ಕೆ ಅವರು ತಮಿಳ್ನಾಡು ಬಿಟ್ಟು ಇಲ್ಲಿ ಬಂದಿದ್ದಾರೆ. ಅಟ್ಲೀಸ್ಟ್ ಈ ವಿಜಯ್ ಬಂದಮೇಲಾದ್ರೂ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರು ಸ್ಲಮ್ಗಳಿರೋಂಥ ಎಲ್ಲ ತಮಿಳ್ನಾಡವ್ರನ್ನೂ ಕರ್ಕೊಂಡೋಗಿ ಅಲ್ಲಿ ಮನೆ ಮತ್ತು ಅವರಿಗೆ ಒಂದು ಉದ್ಯೋಗ ಅಂತ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಯಾಕಂತ ಅಂದರೆ ಇಲ್ಲಿ ಕರ್ನಾಟಕನ ಅರ್ಧ ಸ್ಲಮ್ ಮಾಡಿಬಿಟ್ಟಿದ್ದಾರೆ ತಮಿಳ್ನಾಡಿಂದ ಬಂದು. ಪಾಪ ಅವರಿಗೆ ವಿದ್ಯೆ ಇಲ್ಲ, ಮತ್ತು ಅಲ್ಲಿ ಊಟಕ್ಕೆ ವಸತಿಗೆ ಯಾವುದು ಏನೂ ಇಲ್ಲ. ಇಲ್ಲಿ ಬಂದ್ಬಿಟ್ಟು ಕಳ್ಳತನನೋ ಅಥವಾ ತುಂಬ ಕೆಳಮಟ್ಟದ ಕೆಲಸಗಳನ್ನು ಎಲ್ಲ ಮಾಡಿಕೊಂಡು ಪಾಪ ಜೀವನ ಸಾಗಿಸ್ತಾ ಇದ್ದಾರೆ. ಅಂಥವ್ರನ್ನೆಲ್ಲ ವಿಜಯ್ ಬಂದರೆ ಅಟ್ಲೀಸ್ಟ್ ತಗೊಂಡು ಹೋಗ್ತಾರೋ ಏನೋ. ಯಾಕಂದರೆ ಇಷ್ಟು ವರ್ಷ ಅಲ್ಲಿ ರಾಜಕಾರಣಿಗಳು ಯಾರೂ ಒಂದು ಏನು ಮಾಡಿಲ್ಲ ಅನಿಸುತ್ತೆ. ಅಲ್ಲಿ ಎಲ್ಲ ಪ್ರಾಬ್ಲಮ್. ಮತ್ತು ತಮಿಳ್ನಾಡಲ್ಲಿ ಯಾವಾಗಲೂ ಜೋರಾಗಿ ಮಳೆ ಬಂದರೆ, ಸುನಾಮಿ ಬಂದರೆ ಅರ್ಧಕ್ಕರ್ಧ ತಮಿಳ್ನಾಡನ್ನೇ ಅದರ ಅಕ್ಕಪಕ್ಕದಲ್ಲಿ ಇರೋ ಸಮುದ್ರದ ಅಕ್ಕಪಕ್ಕದಲ್ಲಿ ಇರೋ ಪ್ರದೇಶನೆಲ್ಲ ಕೊಚ್ಕೊಂಡು ಹೋಗುತ್ತೆ. ಆ ಥರ ಮಾಡಿದ್ದಾರೆ. ಈಗ ನಮ್ಮ ಕರ್ನಾಟಕದಲ್ಲಿ ನೋಡಿ, ಯಾವುದೇ ಸುನಾಮಿ ಬರಲಿ, ಯಾವುದೇ ಮಹಾಪೂರ ಬರಲಿ, ನಮ್ಮದು ಸಮುದ್ರದಿಂದ ಬಂದು ಇವಾಗ ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರೋದು. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವಾಗಲೂ ಎಷ್ಟೇ ಮಳೆ ಬರಲಿ, ಎಷ್ಟೇ ಇದು ಬರಲಿ, ಸಮುದ್ರ ಉಕ್ಕಿ ಹರಿದು ಎಲ್ಲನೂ ಕೊಚ್ಕೊಂಡು ಹೋಯಿತು ಅಂತ ಹೇಳೋದು ಇಲ್ಲವೇ ಇಲ್ಲ. ಸಮುದ್ರ ನೀರು ಬೇರೆ ಬರುತ್ತೆ, ಕೊಚ್ಕೊಂಡು ಹೋಗಲ್ಲ. ಅಷ್ಟು ವ್ಯವಸ್ಥಿತವಾಗಿ ನಮ್ಮ ಕರ್ನಾಟಕ ಇದೆ. ಆದರೆ ತಮಿಳ್ನಾಡಲ್ಲಿ ಆ ಥರ ಇಲ್ಲ. ಸಮುದ್ರ ಉಕ್ಕು ಬಂದರೆ ಅಲ್ಲಿ ಅಕ್ಕಪಕ್ಕ ಇರೋ ಊರನ್ನೆಲ್ಲ ಕೊಚ್ಕೊಂಡು ಹೋಗುತ್ತೆ. ಆ ಥರ ಫೆಸಿಲಿಟೀಸು ಕೊಟ್ಟಿದ್ದಾರೆ. ಅವರು ಸರಿಯಾಗಿ ಯಾವುದು ಸೌಕರ್ಯಗಳನ್ನು ಮಾಡೇ ಕೊಟ್ಟಿಲ್ಲ. ಈ ಥರ ರಾಜಕಾರಣಿಗಳು ಅಲ್ಲಿ ಸುಮ್ಮನೆ ರಾಜಕಾರಣ ಮಾಡ್ತಾಯಿದ್ದಾರೆ. ಅಟ್ಲೀಸ್ಟ್ ವಿಜಯ ಬಂದಮೇಲಾದ್ರೂ ಸ್ವಲ್ಪ ಏನಾದರೂ ಒಳ್ಳೆಯದಾಗುತ್ತೋ ಏನೋ. ವಿಜಯನ್ನ ಸಿ ಎಮ್ ಮಾಡಿ ಆವಾಗ ಸ್ವಲ್ಪ ಒಳ್ಳೇದಾಗ್ಬೋದು ಅನಿಸುತ್ತೆ. ಅದನ್ನು ಬಿಟ್ಬಿಟ್ಟು ಹೊಲಸು ರಾಜಕೀಯ ಮಾಡಬೇಡ್ರಿ. ಅವರು ಜಾಸ್ತಿ ಸೀಟುಗಳನ್ನು ಗೆದ್ದಿದ್ದಾನೆ. ಅದು ಎರಡೆರಡು ಪಕ್ಷಗಳನ್ನು ಒಂದುಗೂಡಿಸಿ ಬೇರೆಯವ್ರನ್ನ ಸಿ ಎಮ್ ಮಾಡೋದು ಎಷ್ಟು ಸರಿ? ಯಾರಿಗೆ ಬಹುಮತ ಬಂದಿದೆ ಅವರನ್ನೇ ಸಿ ಎಮ್ ಮಾಡಬೇಕಲ್ವ? ಅವನು ಎಷ್ಟು ಕಷ್ಟಪಟ್ಟು ಅಷ್ಟೊಂದು ಸೀಟನ್ನು ಅಷ್ಟು ಕಡಿಮೆ ಇದರಲ್ಲಿ ಪಕ್ಷಗಳನ್ನು ಕಟ್ಟಿ ಅಷ್ಟೊಂದು ಸೀಟನ್ನು ಗೆದ್ದಿದ್ದಾನಂದರೆ ಅವರಿಗೆ ಕೆಪಾಸಿಟಿ ಇದೆ. ಜನ ಅವರಿಗೆ ಪ್ರೀತಿಯನ್ನು ಕೊಟ್ಟಿದ್ದಾರೆ. ಒಂದು ಸಲ ಚಾನ್ಸ್ ಕೊಟ್ಟು ನೋಡೋಕ್ಕೇನು? ಅವ್ರು ಸರಿಯಾಗಿ ಆಳಿಲ್ಲ ಅಂದರೆ 1-2 ವರ್ಷದಲ್ಲಿ ಇದು ಮಾಡಿ ಈಗ ಕಿತ್ತಾಕ್ಬೋದು. ಅದನ್ನು ಬಿಟ್ಬಿಟ್ಟು ಇವಾಗ ಬೇರೆಯವರು ಸಿ ಎಮ್ ಮಾಡೋದು, ಅವರಿಗೆ ಸಿ ಎಮ್ ಆಗೋಕ್ಕೆ ತೊಂದರೆ ಕೊಡೋದು ಸರಿಯಲ್ಲ ಅನಿಸುತ್ತೆ. ಮತ್ತು ಈ ವಿಜಯ್ ಅಷ್ಟೇ ಫ್ಯಾಮಿಲಿಯನ್ನು ಚೆನ್ನಾಗಿ ಇಟ್ಕೋಬೇಕಾಗಿತ್ತು. ಯಾಕಂತ ಅಂದರೆ ಅವರ ಹೆಂಡತಿ ಮಕ್ಕಳು 25 ವರ್ಷ ಮದುವೆ ಆಗಿ 25 ವರ್ಷ ಆದಮೇಲೆ ಹೆಂಡತಿ ಜೊತೆ ಜಗಳ ಆಡೋದು ಸರಿಯಲ್ಲ. ಹೆಂಡತಿ ಮಕ್ಕಳನ್ನು ವಾಪಸ್ ಕರ್ಕೊಬಂದು ಫ್ಯಾಮಿಲಿ ಜೊತೆ ಇರೋದು ಒಳ್ಳೆಯದು ಅನಿಸುತ್ತೆ. ವಿಜಯ್ಗೂ ಒಂದು ಚಾನ್ಸ್ ಕೊಟ್ಟು ನೋಡಿ, ಅವನು ಚೆನ್ನಾಗಿ ಆಡಳಿತ ಮಾಡ್ಬೋದು. ಆಡಳಿತ ಮಾಡದೇ ಇದ್ದಾಗ ಆಮೇಲೆ ಬೇಕಾದರೆ ಚೇಂಜ್ ಮಾಡೋಕ್ಕಾಗುತ್ತೆ.
ಒಬ್ಬೊಬ್ಬರು ಬಂದಾಗ ಇವಾಗ ಮುಂಚಿನಿಂದ ಮಾಡ್ಕೊಂಡು ಬಂದವರು ಏನು ಉದ್ಧಾರ ಮಾಡಿದ್ದಾರೆ. ತಮಿಳ್ನಾಡಲ್ಲಿ ಅರ್ಧಕ್ಕರ್ಧ ಜನ ಕರ್ನಾಟಕದ ನಮ್ಮ ಬೆಂಗಳೂರು ಸ್ಲಮ್ಮಲ್ಲಿ ಇದ್ಕೊಂಡು ನಮ್ಮ ಬೆಂಗಳೂರನ್ನೂ ಹಾಳು ಮಾಡಿಟ್ಟಿದ್ದಾರೆ. ಅವ್ರನ್ನೆಲ್ಲ ವಾಪಸ್ ಕರ್ಕೊಂಡು ಹೋಗಿ ಯಾರೇ ಬರಲಿ ವಾಪಸ್ ಕರ್ಕೊಂಡು ಹೋಗಿ ಅಲ್ಲಿ ನಿಮ್ಮ ತಮಿಳ್ನಾಡಿನಲ್ಲೇ ಇಟ್ಕೊಳ್ಳಿ. ಇಲ್ಲಿ ಬೆಂಗಳೂರನ್ನು ಹಾಳು ಮಾಡ್ತಾ ಇದ್ದಾರೆ ಅವರೆಲ್ಲ. ಆ ಥರ ಸ್ಲಮ್ಗಳಲ್ಲಿ ಬಂದು ಇದು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ರಾಜಕೀಯದ ಪರಿಸ್ಥಿತಿ ಸರಿ ಇಲ್ಲ ಅಂತ ಅರ್ಥ. ನಮ್ಮ ಕರ್ನಾಟಕದವ್ರು ಯಾರು ತಮಿಳ್ನಾಡಿಗೆ ಹೋಗಿ ಸ್ಲಮ್ ಮಾಡಿಲ್ವಲ್ಲ. ತಮಿಳ್ನಾಡವ್ರು ಯಾಕೆ ನಮ್ಮ ಬೆಂಗಳೂರಲ್ಲಿ ಬಂದು ಕರ್ನಾಟಕನ ಸ್ಲಮ್ ಮಾಡ್ತಾ ಇದ್ದಾರೆ? ಯಾಕಂದರೆ ಅಂಥ ಪರಿಸ್ಥಿತಿ ಅಲ್ಲಿದೆ. ತಮಿಳ್ನಾಡಲ್ಲಿ ತುಂಬ ಪ್ರಾಬ್ಲಮ್ಗಳಿದೆ ಅಂತ ತಮಿಳ್ನಾಡಿಂದ ಬಂದವರೇ ಹೇಳ್ತಾರೆ. ಅಲ್ಲಿ ಸರಿಯಾಗಿ ಯಾವುದೂ ಇಲ್ಲ, ಸರಿಯಾದ ಫೆಸಿಲಿಟೀಸ್ ಇಲ್ಲ, ನೀರುಗಳು ಸಮುದ್ರ ನೀರು ಉಕ್ಕು ಬರುತ್ತೆ, ಮನೆಗಳೆಲ್ಲ ಹೋಗ್ಬಿಡುತ್ತೆ, ಏನೂ ಕೊಡಲ್ಲ ಬಿಡಲ್ಲ ಅಂತ ಇಲ್ಲಿ ಬಂದ್ಕೊಂಡು ಹೇಳ್ತಾರೆ, ತಮಿಳ್ನಾಡವರೇ ಹೇಳ್ತಾರೆ. ನಾವೇ ಕೇಳ್ತೀವಿ, ಯಾಕಪ್ಪ ಇಲ್ಲಿ ಬಂದುಬಿಟ್ಟು ಸ್ಲಮ್ಮಲ್ಲಿ ಇರ್ತೀರಾ, ಹೋಗ್ರಿ ಊರಿಗೆ ಅಂತ. ಆದರೆ ಅವರು ಹೇಳ್ತಾರೆ ಅಲ್ಲಿ ಉದ್ಯೋಗ ಇಲ್ಲ, ಜಾಬ್ ಇಲ್ಲ, ಅದಿಲ್ಲ ಇದಿಲ್ಲ, ಸೌಕರ್ಯ ಏನೂ ಇಲ್ಲ ಅಂತ. ಅವನ್ನೆಲ್ಲ ಕೊಡಬೇಕು ಜನರಿಗೆ. ಅದನ್ನು ಬಿಟ್ಬಿಟ್ಟು ನನಗೆ CM ಪಟ್ಟ ಬೇಕು, ನನಗೆ CM ಪಟ್ಟ ಬೇಕು ಅಂತ ಹೋರಾಡೋದಲ್ಲ. ಈ ವಿಜಯ್ ಹೊಸಬ ಒಂದು ಸಲ ಕೊಟ್ಟು ನೋಡಿ, ಅವರು ಚೆನ್ನಾಗಿ ಮಾಡಿದರೆ ಓಕೆ, ಚೆನ್ನಾಗಿ ಮಾಡಿಲ್ಲ ಅಂದರೆ ಅವನನ್ನು ಇಳಿಸ್ಬೋದು. ವಿಜಯೇ CM ಆಗಬೇಕನ್ನೋದು ನಮ್ಮ ಆಸೆ.